ಅಮ್ಮ ನೀನೊಂದು 2 ದಿನ ಫೋನ್ ಮಾಡೋಕೆ ಹೋಗ್ಬೇಡ, ಏನು ಮಾಡೋಕೆ ಹೋಗ್ಬೇಡ. ಒಂದು 2 ದಿನ ಸುಮ್ಮನಿರು. ಒಂದು 2 ದಿನ ಸುಮ್ಮನಿದ್ರೆ ಅವಳಿಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂದರೆ ಏನು ಅಂತ. ಅಲ್ಲ ಅಚ್ಚುಕಟ್ಟಾಗಿ ಇರೋಕ್ಕಾಗ್ದಲೇ ಇವಳು ಜಂಬ ಮಾಡ್ಕೊಂಡು ಅದೇ ಹೋಗ್ತಾಳಲ್ಲಮ್ಮ. ಈಗಳಮ್ಮ ನಾವೇನೇನು ಒಂದಿಲ್ಲ, ಅವಳು ಇರೋದಕ್ಕೆ ನಾವೇನೇನು ಒಂದಿಲ್ಲ ಕಣಮ್ಮ. ದೇವರ ನನಗೂ ಏನು ಒಂದಿಲ್ಲ. ಇವಾಗ ಜನ ಅಯ್ಯೋ ಏನಂದ್ಲೋ ಏನೋ ಶಾಂತಮ್ಮ, ಇವಾಗ ಹಳೆ ಇದ್ದೂರಾಗಿ ಇವಾಗ ಇನ್ನೊಂದು ಮನೆ ಇರೋದಕ್ಕೆ ಅಲೆ ಕಳಿಸಿ ಅವಳಿ ಅಂತ ಮಾತಾಡ್ತಾರೆ. ನನ್ನ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ಜನ, ಒಳ್ಳೆಯರಲ್ಲ. ನಾನು ನೋಡಿರಿ ಸಹಿಸ್ಕೊಂಬಲ್ಲ, ಇಲ್ಲದ್ದೆಲ್ಲ ಮಾತಾಡ್ತಾರೆ. ಚಿರು ಫೋನ್ ಮಾಡಿದ್ದ ಕಣಮ್ಮ, ಹೋದ್ರಂತ ಅಲೆ ಊರಿಗೆ. ಹೌದೇನು ಹೋದ್ರಂತ? ಬಿಡು ಹೋಗ್ಲೇಳು, ಏನು ಮನೆ ಐತಿ. ಒಂದು 2 ದಿನ ಇದ್ರೂ ಇರ್ತಾರೆ. ಒಂದು 2 ದಿನ ಇದ್ರೆ ಗೊತ್ತಾಗುತ್ತೆ. ಯಪ್ಪ ಅಲ್ಲಿದ್ದು ಜನ ಸರಿ ಇಲ್ವಂತ ಪಾಪ ಹುಡ್ಗಂತ ಅವಳು ಬಿದ್ದವನಿ. ನಮ್ಮ ಅತ್ತೆ ನಮ್ಮ ಮಾಮ ನನಗೊಂದು ಸ್ಥಾನ ಕೊಟ್ಟಿದ್ರು, ಅದನ್ನ ಉಳಿಸ್ಕೊಂಬಕ್ಕಾಗಲಿಲ್ಲ ಅಂತ ಹೇಳಿ ಅವಳಾನಂತೆ. ಸುಮ್ಕಿರಪ್ಪ, ಅದು ಯಾಕೆ ಕಳ್ತೀಯ, ಅವಳಿಗೇನೋ ಬುದ್ಧಿ ಇಲ್ದಲೆ ಕರ್ಕೊಂಡೋಗ್ಯವಳೆ, ಒಂದು 2 ದಿನ ಇರು, ಏನು ಬರೋಕ್ಕೆ ಹೋಗ್ಬೇಡ ಅಂತ ಹೇಳಿ ಕಳಿಸೀವಿ ನಾವು. ನಮ್ಮನ್ನೇ ನನಗೇನೆ ಅತ್ತೆ ಮಾವ ನೀವಿಬ್ಬರು ನನಗೊಂದು ಸ್ಥಾನ ಕೊಟ್ಟಿದ್ರಿ, ಅದನ್ನ ಉಳಿಸ್ಕೊಂಬಕ್ಕಾಗಲಿಲ್ಲ ಇವಳಿಂದಾನ ಅಂತ ಅವಳ ನನಗೆ ಅಳ್ಬೇಡ ಕಣಪ್ಪ ಅಂತ ಹೇಳಿ ನಾವು ಸುಮ್ಮನಿರ್ಸಿ ಕಳಿಸೀವಿ. ನೀವು ಏನೂ ಫೋನ್ಗಿನ್ ಮಾಡೋಕೆ ಹೋಗ್ಬೇಡ್ರಿ. ಈಗ ನೀವು ಯಾರ ಕೈಗೂ ದುಡ್ಡು ಕೊಡೋಕೆ ಹೋಗ್ಬೇಡ್ರಿ ಅಮ್ಮ. ಅವ ಅಣ್ಣಯ್ಯ ಈಗ ಕಾಂಟ್ಯಾಕ್ಟ್ ಆಣೈತಾ, ಯಾರನ್ನ ಮುಂದೆ ಕೇಳ್ರಿ. ಅವ ಅಣ್ಣಯ್ಯ ಎಷ್ಟು ಕೊಡಬೇಕು ಅಂತವಾಗಿ ಎಷ್ಟು ಕೊಡಬೇಕು, ಯಾವುದೇ ಕೆಲಸ ಆದಮೇಲೆ ಈಗ ಬೇಸ್ಮಟ್ಟ ಆದಮೇಲೆ ಬೇಸ್ಮಟ್ಟಕ್ಕೆ 3 ಲಕ್ಷ ಕೊಡಬೇಕು, ಬೇಸ್ಮಟ್ಟ ಆದಮೇಲೆ ಗೋಡೆ ಎದ್ಮೇಲೆ 5 ಲಕ್ಷ ಕೊಡಬೇಕು, ಆಮೇಲೆ ಮೋಲ್ಡ್ ಹಾಕ್ಬೇಕಾರೆ 5 ಲಕ್ಷ ಕೊಡಬೇಕೆಲ್ಲ ಬರ್ದೈತೆ. ಅದ್ರ ಪ್ರಕಾರ ನೀವು ಸುಮ್ಮನೆ ಯಾರನ್ನೊಬ್ಬರು ದೊಡ್ಡವ್ರು ನಿಕ್ಕೊಂಡು ಊರಾಗ ಯಾರನ್ನ ದೊಡ್ಡರಂಬರ್ ಇರ್ತಾರಲ್ಲ, ಲಸ್ಮಕಾಯಿನಂತಾರು, ಲಸ್ಮಕಾಯಿನೇ ಕರೀರಿ. ಲಸ್ಮಕಾಯಿನ ಮುಂದೆ ಕಿಕ್ಕಬೇಕು. ಯಾಕಂದರೆ ನಾಳೆ ಹೊತ್ನಾಗ ಏನಾನ ಒಂದು ಅವರು ಏನಾನ ಮಾತಾಡಿರೂ ಲಸ್ಮಕಾಯಿ ಇರುತ್ತೆ, ಸರಿಯಾಗಿ ಮಾತಾಡುತ್ತೆ. ಅದಕ್ಕೆ ಲಸ್ಮಕಾಯಿ ನಂತರ ನಮ್ಮ ಮುಂದೆ ಕಿಕ್ಕೊಂಡು ಇಷ್ಟಿಷ್ಟು ಕೊಡ್ತಾ ಇದೀವಿ ಅಂತ ಹೇಳಿ ಇಕ್ಕಾಳ್ರಿ. ಇಕ್ಕೊಂಡು ಎಲ್ಲ ಬರ್ಸಿ ಎಲ್ಲ ಮಾಡೋದು ಕಲ್ಕಳ್ರಿ. ಸುಮ್ಮನೆ ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ. ಈಗಳ್ರಮ್ಮ ನೀವು ಒಂದೊಂದು ಮಾಡಲ್ಕಂಡ್ರಮ್ಮ, ಏನಾನ ಒಂದು ಮಾಡ್ತೀಯನೇ ಇರ್ತೀರ ಹೇಳತ್ಲಾಗಿ. ನನಗಾಗಿ ಸಿಟ್ಟಲ್ಲೇ ಬರುತ್ತೆ, ನಮಗೆಲ್ಲ ಟೆನ್ಷನ್ ತಗೊಂಡು ತಲೆ ಬಿಸಿ ಆಗುತ್ತೆ ಅತ್ಲಾಗೆ. ಯಾಕಪ್ಪ ಏನಾಯ್ತು, ಯಾಕೆ ಹಿಂಗೆ ಆಡ್ತಾ ಇದೆಯಾ? ಸುಮ್ಮನಿರ ಮಾತಾ ಸಾಕು. ಇವಾಗ ಎಲ್ಲನ ಪಿಲ್ಲರ್ ಗುಂಡಿಗಳು ತೆಗಿಯಕ್ಕೆ ಬರ್ತಾರಂತೆ, ಬೇಸ್ಮಠ ಎಲ್ಲನ ತೆಗಿತಾರಂತೆ, ಕಲ್ಲು ಎಲ್ಲ ಒಡಿಸ್ತಾರಂತೆ. ತಿರು ಇದ್ದಿದ್ರೆ ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ಸಾನು. ಇವಾಗ ಯಾರಿಗೆ ಹೇಳೋಣ ನಾನು ಬೋತ್ಕೊಂಬಂಗೆ ಆಗುತ್ತೆ. ನಾವೆಲ್ಲದಕ್ಕೂ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ನಾವೆಲ್ಲನ ನಿಕ್ಕೊಂಡಿದ್ರೆ ನೀವು ಇಲ್ಲೋದಿಂದ ಮಾಡಿ ಅದೇ ಕಳಿಸ್ಬಿಟ್ರಿ ಹೋಗತ್ಲಾಗೆ. ನನಗೆ ಹಂಗೆ ಸಿಟ್ಟು ಬಂದಂಗೆ ಆಗುತ್ತೆ. ಇವಾಗ ಗೊತ್ತಾಗ್ತೈತೆ ಹುಡುಗಿಲ್ಲ ಅಂದಮೇಲೆ ನಾನು ಹಬ್ಬ ತಾರಾಡಬೇಕು ಅಂತ ಹೇಳಿ ಅಣ್ಣಯ್ಯ ಫೋನ್ ಮಾಡಿತ್ತು ಇವಾಗ ನಾನು ಹಿಂಗೆ ಬತ್ತಾವ ಕಣಪ್ಪ ಅಂತ ಹೇಳಿ. ಅಮ್ಮಯ್ಯಪ್ಪಗಂತೂ ಟೆನ್ಷನ್ ಕಣಪ್ಪ. ಇಲ್ಲೋಣಪ್ಪ ಕಾಂಟ್ರಾಕ್ಟ್ ಕೊಡ್ತಾ ಇದೀವಿ ಅಂದಮೇಲೆ ಅವರು ಈಗ ಅವರೇ ತರಿಸ್ತಾರೆ, ಅಲ್ಲಿ ಸುರಿಸಿ ಹೋಗ್ತಾರೆ. ಸುಮ್ಮನಿರು, ನೀನು ಯಾಕೆ ಟೆನ್ಷನ್ ತಮಕ್ಕೆ ಹೋಗ್ತೀಯ? ಟೆನ್ಷನ್ ತಗೋಬೇಡ. ಮತ್ತು ಅಣ್ಣಯ್ಯ ಫೋನ್ ಮಾಡಿತ್ತು ಇವಾಗ, ಕಲ್ಲು ಎಲ್ಲಿ ಸುರಿಸ್ತೀರಾ, ಕಲ್ಲು ಬರ್ತವೆ, ಮಳೆ ಬರುತ್ತೆ, ಇಟ್ಟಿಗೆ ಬತ್ತೈತೆ, ಎಲ್ಲ ಏರಿಸ್ಬಿಡ್ತೀನಿ. ನೀವೆಂದು ಪೂಜೆ ಮಾಡ್ತೀರಾ ಅವತ್ತು ನಾನು ಮನೆ ಸ್ಟಾರ್ಟ್ ಇದು ಎಲ್ಲ ತೆಗಿಸ್ಬಿಡ್ತೀನಿ, ಎಲ್ಲ ಕಬ್ಬಣ ಸಿಮೆಂಟು ಎಲ್ಲ ತೋರಿಸಿ ಹಾಕ್ತೀನಿ, ಇವತ್ತೆಲ್ಲ ಬಂದುಬಿಡುತ್ತೆ ಎಲ್ಲ ಲೋಡುನು ಅಂತ ಹೇಳಿ ಸಿಮೆಂಟ್ ಎಲ್ಲಿಗೆ ಹಾಕಿಸ್ತೀರಾ ಎಲ್ಲ ಹಾಕಿಸ್ಕೇಳ್ರಿ ಅಂತ ಹೇಳಿ ಫೋನ್ ಮಾಡಿತ್ತು. ಅವನಿದ್ದಿದ್ರೆ ಯಾರನ್ನ ಕೂಲಿಯರ್ನ ಕರ್ಕೊಂಬಂದು ಸಿಮೆಂಟ್ ಎಲ್ಲನ ಒತ್ತಾಕ್ಸಾನು. ಇವಾಗ ಇಲ್ಲ ಏನಿಲ್ಲ, ಯಾರನ್ನ ಕರಿಯೋಕೆ ಹೋಗ ನಾನು ಪರ್ದಾಡಬೇಕು. ನನಗಿಲ್ಲ ಟೆನ್ಷನ್ ತಂದಿಕ್ಕಿರಿ ನೀವು. ಇಲ್ಲೋಣಪ್ಪ, ಅವರು ತತ್ತೀವಿ ಅಂತ ಫೋನ್ ಮಾಡ್ಯವ್ರೆ, ಸಿಮೆಂಟ್ ಎಲ್ಲ ಇಳ್ಸಕ್ಕೂ ಅವರೇ ಬರ್ತಾರೆ. ನೀನೇನು ಇಂಥ ಇಳಿಸ್ರಿ ಅಂತ ಹೇಳು, ಜಾಗ ತೋರಿಸು, ನೆನೆದಿಲ್ದಂಥ ಜಾಗ ತೋರಿಸು, ಅಲ್ಲಿಗೆ ಇಳಿಸ್ತಾರೆ ಅಷ್ಟೇನೆ. ಈಗ ಇಂಥ ಸುರಿರಿಯನ್ನು ಸುರಿಸ್ತಾರೆ. ಏನು ನೀನೇ ಹೋಗಿ ಕಲ್ಲು ತರಬೇಕು, ನೀನೇ ಹೋಗಿ ಸಿಮೆಂಟ್ ತರಬೇಕು, ನೀನೇ ಹೋಗಿ ಕಬ್ಬಣ ತರಬೇಕು ಅನ್ನೋದೇನಿಲ್ಲ. ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಎಲ್ಲ ಕೊಟ್ಟಿದ್ದೀವಿ ಅಂದಮೇಲೆ ಎಲ್ಲ ಅವ್ರದ್ದೇನೆ. ಎಳ್ಸೋದಾಗಲಿ ಎಲ್ಲನ ಇವತ್ತು ಹಾಕೋದಾಗಲಿ ಎಲ್ಲ ಪ್ರತಿಯೊಂದು ಅವರೇ ಮಾಡ್ಕೊಂತಾರೆ. ನಿಮ್ಗೇನು ಇಲ್ಲ, ಯಾಕೆ ಟೆನ್ಷನ್ ತಗೊಂತೀಯ? ಏನು ದೊಡ್ಡ ವಿಚಾರ ಮಂಗೆ ಟೆನ್ಷನ್ ತಗೊಂತಿಲ್ಲಪ್ಪ ನೀನು. ಸುಮ್ಮನಿರ ಮಾತ್ರ ನಮಗೆ ಪರ್ದಾಡೋಕ್ಕಾಗಲ್ಲತ್ತ. ನನಗೆ ಅಲ್ಲೇನೆ ಹೆಂಗೆ ಹುಡ್ಗಿರತ್ಕತ್ತ ನನಗೊಂದಿಟ್ಟು ತಲೆ ಬಿಸಿ ತಪ್ಪಿತ್ತತ್ತಾಗೆ ಇವಾಗ ಒಂಥರ ಟೆನ್ಷನ್ ಆದಂಗೆ ಆಗ್ತೈತೆ. ಅಯ್ಯೋ ಸುಮ್ಮನಿರಪ್ಪ, ಯಾಕೆ ಟೆನ್ಷನ್ ತಪ್ತೀಯಪ್ಪ? ಇವಾಗ ನನ್ನ ಕೈಗೆ ಆಗಲಿ ನಿಮ್ಮ ದುಡ್ಡಿನ ಕಾಸ ವ್ಯವಹಾರ ಏನೂ ಕೊಡಬೇಡ. ನಾನೇ ಮುತುವರ್ಜಿಯಿಂದ ಎಲ್ಲ ಮಾಡ್ಸೋಣ, ಬೇಕಾದ್ರೆ ನಿಂತ್ಕೊಂಡು ಇಲ್ಲಿಂದನೇ ಕೆಲಸದಿಂದ ಓಡಾಡ್ಕೊಂಡು ಎಲ್ಲ ಮಾಡ್ಸೋಣ. ಮಾಡ್ಸೋನೇನಪ್ಪ, ಮಾಡ್ಸಂದ್ರೆ ಬೇಕಾದ್ರೆ ನಾನು ಮಾಡಿಸ್ತೀನಿ. ನನಗೇನು ದುಡ್ಡೇ ನನ್ನ ಅವಳಂಗೆ ದೀಕ್ಷ ಕೈಯಾಗ ಕೊಟ್ಟಂಗೆ ನನ್ನ ಕೈಗೇನು ದುಡ್ಡು ಕೊಡಬೇಡ. ಎಲ್ಲ ದುಡ್ಡಿನ ಕಾಸರ ವ್ಯವಹಾರ ನೀನೇ ಇಕ್ಕ, ನಾನು ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿಸ್ತೀನಿ. ಬೇಕಾದರೆ ಸಿಮೆಂಟ್ ರೋಡ್ ಬರುತ್ತಾ, ಎಲ್ಲಿಗೆ ಹಾಕಿಸ್ತೀನಿ, ಕಬ್ಬಣ ಎಲ್ಲಿಗೆ ಹಾಕಿಸ್ತೀನಿ. ಅದೇನು ದೊಡ್ಡದು ಮಂಗೆ ನೀನು ರೇಗಾಡ್ತಿಯಲ್ಲಪ್ಪ. ನಿಮ್ಮ ಅಪ್ಪಗೆ ಹಂಗೆ ಮತ್ತೆ ಏನೋ ಈಟ್ ಕೆಲಸ ಇದ್ಬಿಟ್ರೆ ಏನೋ ದೊಡ್ಡ ಕೆಲಸ ಐತೆ ಮಾತ್ರ ಆಡುತ್ತೆ. ಟೆನ್ಷನ್ ತಮ್ಮದಂಗೆ ಮಾಡಿಸ್ಬೇಕು, ಬೋಲ್ ಟೆನ್ಷನ್ ತಮ್ಮತ್ತು ನಿಮ್ಮ ಅಪ್ಪಯ್ಯ. ಟೆನ್ಷನ್ ತಮ್ಮದಂಗೆ ಅದು ಹೆಂಗೆ ಮಾಡಿಸ್ತಾರತ್ತು ನಿಂದೆ ಒಂದು ಕಾತಿಯೇ. ಅತ್ಲಾಗೆ ನಮ್ಗೆ ಇಲ್ಲದ್ದು ತಲೆಗೆ ತಂದು ಎಳಿತೀರತ್ಲಾಗ ನೀವೆಲ್ಲ ಸೇರ್ಕೊಂಡತ್ತ. ಸುಮ್ಮನಿರಮ್ಮ ಅಂತ ಒಂದು ಮಾತಿಗೆ ಬಿಟ್ಟಾಕಂತ ಹೇಳಿರು ಕೇಳಲ್ಲ, ಏನೋ ತಲೆಗೆ ಸುತ್ತ ಒಂದು ಎಳಿತೀರ ನೀವು ಮಾಡೋ ಇದಕ್ಕತ್ತ. ನಮಗಿಲ್ಲೋ ಟೆನ್ಷನ್ ಕೊಡ್ತೀರತ್ತ, ಅಣ್ಣ ಎಲ್ಲ ಲೋಡ್ ಬರುತ್ತೆ ಅಂತ ಹೇಳೈತಿ ಇವಾಗ. ಅಪ್ಪ ಸುಮ್ಮನಿರಪ್ಪ, ಇವಾಗ ಏನು ಆಗಿಲ್ಲ.
ನಾ ಮಾಡಿಸ್ಲೇನಪ್ಪ, ನಾ ಹೇಳಿದ್ವಿ ವರ್ಷಿತ ಮಾಡಿಸ್ತೀನಿ, ನಾನೆಲ್ಲ ಹಾಕಿಸ್ತೀನಿ, ಇಲ್ಲಿಗೆ ಹಾಕಿಸ್ಬೇಕು, ಮಳ್ಳೆಯಲ್ಲಿ ಸುಡ್ಬೇಕು, ನಾನೆಲ್ಲ ಮಾಡ್ತೀನಿ ಅಂತ ಹೇಳಿಲ್ವೇ ಅವಳು. ಸುಮ್ಕಿರಿ, ಯಾಕೆ ನೀನು ಟೆನ್ಷನ್ ಮತ್ತೆ ಅಮ್ಮಕ್ಕೆ ಹೋಗ್ತೀಯ? ಅಲ್ಲ ನಮ್ಮ ಅಪ್ಪನ ಅದೇನು ದೊಡ್ಡ ಕೆಲಸ ಅಮ್ಮಂಗಾಡು ತಂಗೇನಿ ಏನತ್ಲಾಗೆ ಅದೇನು ದೊಡ್ಡ ಕೆಲಸ ಅಂತ ಕೆಲಸ. ಸಿಮೆಂಟ್ ಎಲ್ಲಿಗೆ ಹಾಕಿಸ್ಬೇಕು ತಂದಿರಲ್ಲ ನೋಡು, ಅವರೆಲ್ಲ ಆಳುಗಳು ಬರ್ತಾರೆ, ಎಲ್ಲ ಸಿಮೆಂಟ್ ಇಳಿಸಿ ಹೋಗ್ತಾರೆ, ಸುಮ್ಮನಿರು. ಎಷ್ಟು ಚೀಲ ಬರುತ್ತಂತಪ್ಪ ಸಿಮೆಂಟು? ಇವಾಗ ಅಲ್ಲಿ ನಮ್ದು ಆ ಕಡೆ ಒಂದು ಸ್ವಲ್ಪ ಜಾಗ ಐತೆ, ಅಂಗಡಿ ರೂಮ್ ಪಕ್ಕ ಒಂದಿಟ್ಟು ಸೀಟ್ ಬಗ್ಸೇವ್ರಿ, ಅಲ್ಲಿಗೆ ಹಾಕ್ಬಿಟ್ಟು ಬಿಗ್ಗೆ ಟಾರ್ಪಲ್ ಹಾಕಿಸ್ತೀನಿ ನಾನೆಲ್ಲ. ಸುಮ್ಕಿರು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಸಿಮೆಂಟ್ ನೆನಿದಂಗೆ ನಾನು ಹಾಕಿಸ್ಬೇಕು ತಾನೆ, ನಾನು ಮಾಡಿಸ್ತೀನಿ, ಸುಮ್ಮನಿರು. ಅಲ್ಲ 2 ಸಿಮೆಂಟ್ ಇಟ್ಕೆ ಅಂತವ, ಆ ಕಡೆಗೆ ಈ ಕಡೆ ಕೆಳ್ಳಿ ಇಕ್ಕಿ ಅಲ್ಲಿಗೆ ಅಂತವ ಗಳ್ದಂತವ ಯಾತ್ರವನ್ನ ಇಕ್ಕಿ ಗಳ್ದ ಮ್ಯಾಕೆ ಹಿಂಗೆ ಹಾಕ್ರಿ ಅಂದರೆ ಹಾಕ್ತಾರಪ್ಪ. ಅದೇನು ದೊಡ್ಡ ಇದು ಮಂಗಾಡ್ತಿಯಲ್ಲಪ್ಪ ನೀನು. ನೀವು ಮುಂದೆ ನಿಂತ್ಕೊಂಡು ಮಾಡ್ಸಿದ್ರೆ ಗೊತ್ತಾಗುತ್ತೆ ಅಲ್ಲಿ. ಎಷ್ಟು ಟೆನ್ಷನ್ನು ಅಂತ ಹೇಳಿ, ದಡ್ಡಿದು ಅಮ್ಮಂಗೆ ಆಡ್ತೀರಾ ಅಂತ ಹೇಳ್ತೀಯ ನೀನು. ಏನಂಗೇನೆ ಇಲ್ಲೂ ತಲೆಗೆ ತತ್ತಿರತ್ತ, ನಮಗಂತೂ ಟೆನ್ಷನ್ ಕೊಡೋಕ್ಕಿಲ್ಲಿ. ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾರೆ ಸುಮ್ಮನಿರ ನಂಬಲ್ಲ, ಏನೋ ಅವ್ನು ಮಾಡಕ್ಕೆ ಗೊತ್ತಿಲ್ಲ ಇಲ್ಲಿ ನೀವು. ನೋಡಿ ನನಗೆ ಹಂಗೆ ಗೊತ್ತಿರೋ ಸಿಟ್ಟಿಗೆ ಏನು ತಾಂಡು ಒಬ್ಬೊಬ್ರಿಗೆ ಬಡಿ ನಮ್ಮಂಗೆ ಆಗುತ್ತೆ ನನಗೆ. ದೇವ್ರಣ್ಣ ಅಷ್ಟೇ ಸಿಟ್ಟು ಬರಲ್ಲ ನನಗೆ. ನೀವೇನು ಮಾಡೋಕ್ಕೆ ಕೆಲಸ ಇಲ್ದಾರೆ ಏನು ಆಡ್ತೀರಾ ನೀವು? ಸುಮ್ಕಿರ ಅಪ್ಪ, ಹೆಂಗೆ ಒಂದಿಟ್ಟು ರೇಗಣ ದೊರ್ಸಿತ, ಏನು ಮಾತಾಡ್ಬೇಡ ಸುಮ್ಮನಿರೆ. ಎಲ್ಲ ಬರುತ್ತಂತ ಇವತ್ತು. ಈ ಮುಂತು ಎಲ್ಲನ ಇವಾಗ ನೀರು ಬೇರೆ ಬಿಡ್ಬೇಕು, ಎಲ್ಲ ಕ್ಯೂರಿಂಗ್ ಬೇರೆ ಮಾಡ್ಬೇಕಂತೆ ಎಲ್ಲನ. ನಾವು ಎಲ್ಲಿ ಮಾಡೋಣಪ್ಪ ಅಮ್ಮಂಗಾಗೈತಿ. ಓಟುನು ನಮ್ಮ ಕೈಲಿ ಓಟುನು ಈಗ ಮನೆ ಕಟ್ಬೇಕಾರೆ ನೀರು ಬಿಡೋಕ್ಕಾಗಲ್ಲ, ಮ್ಯಾಕು ಕೆಳಕು ಒತ್ತಕ್ಕಾಗಲ್ಲ, ಏನಿಲ್ಲ. ನಮ್ಮ ಗಾಲೇನಿ ಹಿಂಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಒಂದೊಂದು ಥರ ಕಾಯಿಲೆ ಹೋಗತ್ತೆ, ಹಂಗಾಗೈತಿ. ಎದ್ದೇಳಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಒಂದು ಈಟು ಯಾತನ ಹೆಚ್ಚು ಕಮ್ಮಿ ತಿಂದರೆ ಗ್ಯಾಸ್ಟಿಕ್ಕು, ಬರೀ ಇಂಥ ಸಮಸ್ಯೆ ನಮಗೆ. ಅಂತಂದ್ರೆ ನಿಮ್ದು ಒಳ್ಳೆ ಟೆನ್ಷನ್ ನನಗೆ. ಬಿಡು, ಇವಾಗ ಯಾಕಂಗೆ ರೇಗಾಡ್ತಾ ಇದೆಯಾ? ಬಿಡು. ರೇಗಾಡಂಗಿಲ್ಲ ನಿಮಗೆ. ಯಾಕಂಗೆ ರೇಗಾಡ್ತೀಯ ಹಿಂಗೆ ಅಂತ ಮಾತಾಡ್ತೀರ? ಅಯ್ಯೋ, ನಿಮ್ಮ ಅಪ್ಪಗೊಂದಿಟ್ಟು ಯಾತನ ಕೆಲಸ ಇದ್ಬಿಟ್ರೆ ಟೆನ್ಷನ್ ಮಾಡ್ಕೊಂಬತ್ತಿ, ಕೂಲ ಮಾಡ್ಸ ನಂಬಲ್ಲ. ಅಪ್ಪ ಹೆಂಗೆ ಒಂದಿಟ್ಟು ಟೆನ್ಷನ್ ತಗೊಂಡಾಗ ಬಿ ಪಿ ಸ್ಯಾನ್ ಆದಾಗ ಹಂಗೆ ರೇಗಾಡೋದು. ಸುಮ್ಕಿರು, ಇನ್ನೊಂದು ಸೆಣಕ್ಕಾಗುತ್ತೆ. ಬಿ ಪಿ ಸ್ಯಾನ್ ಆದಾಗ ಅಪ್ಪಗೆ ಏನು ಮಾತಾಡೋಣ, ಏನು ರೇಗಾಡೋಣ ನಮ್ಮಂಗೆ ಆಗುತ್ತೆ. ಬಿ ಪಿ ಸ್ಯಾನ್ ಮಾತ್ರ ನುಂಗ್ತಾ ಇಲ್ವಾ? ಮಾತ್ರ ನುಂಗಿಲ್ದಾಗಲೇ ಹಂಗೆ ರೇಗಾಡೋದು. ಇನ್ನು ಹೇಗೆ ನುಂಗೈತೇನ ನಿಟ್ಟು ಕಂಟ್ರೋಲ್ ಆಗತ್ತಾನೆ. ನಮ್ಮ ಅಪ್ಪಗೆ ಬಿ ಪಿ ಸ್ಯಾನೆ. ಅಯ್ಯಪ್ಪ, ಏನು ರೇಗಾಡುತ್ತೆ? ಸುಮ್ಮನಿರ ನಂಬಲ್ಲ. ಏನಂಗೆ ಏನೋ ಮಾಡುತ್ತೆ ಅಮ್ಮಂಗೆ ಆಡುತ್ತಲ್ಲ ಹಂಗೇನೆ. ಏನಂತ ದೊಡ್ಡ ಕೆಲಸ ಅಮ್ಮಂಗೆ ಅವರು ಎಲ್ಲ ಬರ್ತಾರೆ, ಎಲ್ಲ ಮಾಡ್ತಾರೆ ಅಂದ್ರೆ ಕೇಳಂಗಿಲ್ವಲ್ಲ ನಮ್ಮ ಅಪ್ಪಯ್ಯ. ಅದಕ್ಕೆ ನಾನು ಸುಮ್ಮನಿದ್ದಿದ್ದು, ಅಪ್ಪ ಹೆಂಗೆ ರೇಗಾಡೋದು ಅಂತ ಹೇಳಿ. ನೆನ್ನೆಸಿಂದ ನಮ್ಗೂ ಸುಮ್ಕಿರ ಮತ್ತೆ ಹೆಂಗ ಮಾಡ್ಕೊಂಬ್ಲಿ ಅಂತ ಅಂದಿದ್ದು. ಇವಾಗ ನೋಡಲ್ಲ ಹೆಂಗೆ ರೇಗಾಡುತ್ತೆ. ಅವರು ಎಲ್ಲ ಫೋನ್ ಮಾಡಿಬಿಟ್ಟವ್ರಿ, ಎಲ್ಲ ತಗೊಬತ್ತೀವಿ, ಸಿಮೆಂಟು ಮಳ್ಳು ಇಟ್ಕೆ ಕಬ್ಬಣ ಎಲ್ಲ ತಗೊಬತ್ತೀವಿ, ಎಲ್ಲ ಜಾಗ ರೆಡಿ ಮಾಡಿರಿ ಅಂತ ಹೇಳ್ಬಿಟ್ಟವ್ರಿ. ನಮ್ಮ ಅಪ್ಪಗೆ ಒಂಥರ ಟೆನ್ಷನ್ ಆದಂಗೆ ಆಗ್ಬಿಟ್ಟೈತಿ. ಸುಮ್ಕಿರ್ ನಾನೇ ಎಲ್ಲನ ಹಾಕಿಸ್ತೀನಿ, ಸಿಮೆಂಟ್ ಎಲ್ಲಿ ಇಳಿಸ್ತೀನಿ, ಮಳ್ಳೆಲ್ಲಿ ಸುರಿಸ್ಬೇಕು ಅದನ್ನೆಲ್ಲ ಸುರಿಸ್ತೀನಿ. ನಮ್ಮ ಕೈಲಿ ಆಗೋದೇ ಇಲ್ಲ ಅಮ್ಮಂಗಾಡುತ್ತೆ. ನಿಂತ್ಕೊಂಡು ಹೇಳೋದೆ ನಾವು ಹೇಳ್ತೀವಿ, ಅವ್ನು ಇನ್ನೇನು ಮಾಡೋಣಪ್ಪ ಚಿರು, ಅವನು ಇಂಥ ತಕ್ಕ ಮಾಡಿರಿ, ಇಲ್ಲಿಗೆ ಇದು ಮಾಡಿರಿ ಅಂತ ಹೇಳೋನು. ಹಂಗೆ ನಾವು ಹೇಳ್ತೀವಿ, ಇಂಥ ಸುಯಿರಿ ಸಿಮೆಂಟ್ ಇಂಥ ಇಕ್ರಿ ಅಂತ ನಾವು ಹೇಳ್ತೀವಿ. ಇಟ್ಕೆ ಇಂಥ ಇಳಿಸ್ರಿ, ಇನ್ನು ಬೇಸ್ಮೆಂಟ್ ಆಗತ್ತಕ್ಕೆ ಏನು ಬೇಡವಲ್ಲ ಅಂತ ಇನ್ನೇ ಒಂದಿಟ್ಟು ಬೇರೆ ಕಡೆ ಇಳಿಸೋದು ಇಟ್ಕೆ. ಏನು ಇಟ್ಕೆ ಈಗಲೇ ಬೇಕಲ್ಲ, ಬೇಡಲ್ಲ. ಅದೇ ಸೊಂಪು ಕಟ್ಕೊಂತಾರಂತೆ, ಅಕ್ಕಿ ಇಟ್ಕೆ ತಗೊಂಬತ್ತಾರೆ. ಬೇಸ್ಮಟ್ಟದ್ದು ಪಿಲ್ಲರ್ ಗುಂಡಿ ಬೇಸ್ಮಟ್ಟ ಎಲ್ಲ ತೆಗಿತಾರೆ, ಆಮೇಲೆ ಸಂಪು ಕಟ್ತಾರೆ. ಫಸ್ಟ್ ಸಂಪು ತೆಗೆದುಬಿಟ್ಟು ಸಂಪು ಕಟ್ಟಿ ನೀರು ಬೇಕಲ್ಲ ಬೇಸ್ಮಟ್ಟಕ್ಕೆಲ್ಲನ, ಅದಕ್ಕೇ ಸಂಪು ಕಟ್ಟಿಸ್ತಾರೆ. ದೊಡ್ಡದೇ ಮಾಡಿಸ್ಬೇಕಲ್ಲ ಸಂಪು ಒಂದೇ ಸತಿ. ಈ ಮನೆಯ ಸಂಪು ಯಾತು ಮಾಡಿಸಿಲ್ಲ, ಏನಿಲ್ಲ. ನೀರು ಬೀಳಲಿಲ್ಲ ಅಂದಾಗ ನೀರು ಅಂತ ಕೋಡೋಗ್ಬೇಕು, ಒಂದೇ ಸತಿ ಎಲ್ಲ ಮಾಡಿಸ್ಬಿಡ್ಬೇಕು. ದೊಡ್ಡದಾಗೆ ಮಾಡಿಸ್ರಮ್ಮ ಸಂಪ. ವರ್ಷಿತಾ, ನೀನು ಇಲ್ಲೇ ಇರು ಸ್ವಲ್ಪ ದಿನ, ಎಲ್ಲ ನೋಡ್ಕೆ ಜವಾಬ್ದಾರಿಗೆ ಇಲ್ಲೇ ಇದ್ದು ನಾನು ಅಲ್ಲಿ ನೋಡ್ಕೊಂತೀನಿ. ನಾನೆಲ್ಲ ಗೌತಮ್ಗೆ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿ ಇಕ್ಕಿ ಕಳಿಸ್ತೀನಿ. ಬೇರೋದಾದರೆ ಇಲ್ಲಿಗೆ ಬಂದು ಓಡಾಡ್ಕೊಂಡು ಒಂದೊಂದು ವಾರ ಇಲ್ಲಿಗೆ ಬರುತ್ತೆ. ಮನೇದೊಂದು ಸ್ವಲ್ಪ ಬೇಸ್ಮೆಂಟ್ ಆಗೋವರೆಗೂ ಇಲ್ಲೇ ಇರು. ಸೊಂಪು ಅದನ್ನೆಲ್ಲನ ಆಗಲೆಲ್ಲ ಮಾಡ್ಸೋಕ್ಕಾಗಲ್ಲ, ನೋಡಿ ಮಾಡಿಸ್ಬೇಕು. ದುಡ್ಡಿನ ಕಾಸಿನ ವ್ಯವಹಾರ ಏನು ನೀನೇನು ಯಾಕೆ ತಗೊಂಬಕ್ಕೆ ಹೋಗ್ಬೇಡ, ಅವರೆಲ್ಲ ಕೊಡಲಿ, ಅಪ್ಪನೇ ಕೊಡುತ್ತೆ ಎಲ್ಲ ದುಡ್ಡು ಪಡು ಎಲ್ಲನ. ನೀನು ಸುಮ್ಮನೆ ಎಲ್ಲ ಕೆಲಸ ಹೆಂಗೆ ಮಾಡ್ತಾರೆ ಏನೋ, ಕ್ಯೂರಿಂಗ್ ಮಾಡಬೇಕಲ್ಲ, ನೀರು ಹಾಕಬೇಕು, ಅದು ಇದು ಕೆಲಸ ಇರುತ್ತಲ್ಲ, ಅದನ್ನ ಮಾಡಿಕೊಡು ಅಷ್ಟೇನು, ಸ್ವಲ್ಪ ದಿನ ಇಲ್ಲಿದ್ದು. ಸರಿ ಆಯ್ತು ಕಣೆ ಅಕ್ಕ. ನಮ್ಮಪ್ಪ ಹೆಂಗೇನೆ ರೇಗಾಡುತ್ತೆ, ಒಂದು ಈಟು ಕೆಲಸ ಇದ್ರೂ ಏನೋ ಕೆಲಸ ಐತೆ ಅಮ್ಮಂಗೆ ರೇಗಾಡುತ್ತೆ. ಬಿ ಪಿ ಸ್ಯಾನೆ, ಅದಕ್ಕೆ ನಾವು ಸುಮ್ಮನಿದ್ವಿ. ಕ್ಷಣ ರೇಗಾಡುತ್ತೆ ಅಂತ ಹೇಳಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.